ಸಿಎಂ ಸೂಚನೆ ಮೇರೆಗೆ ಪೊಲೀಸರು ಫುಲ್ ಅಲರ್ಟ್. ರೌಡಿಗಳ ಮೇಲೆ ಪೊಲೀಸ್ ದಾಳಿ, ಫುಲ್ ಚೆಕಿಂಗ್. ನಮ್ಮ ಕರ್ನಾಟಕದ ಪೊಲೀಸ್ ಫುಲ್ ಆಕ್ಟಿವ್ ಮೋಡ್ ನಲ್ಲಿದ್ರು ನೋಡಿ. ಸಿಕ್ಕ ರೌಡಿಗಳ ಮನೆಗೆ ನುಗ್ಗಿ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ರು. ಪೊಲೀಸರ ದಿಢೀರ್ ದಾಳಿಯಿಂದ ರೌಡಿಗಳು ಒಂದು ಕ್ಷಣ ಶಾಕ್ ಆಗಿದ್ರು. ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ರೌಡಿಗಳ ಮುಖದ ಮೇಲೆ ಬೆವರು ಬಿಟ್ಟಿತ್ತು. ಮನೆಯ ಅಲ್ಮೇರಾ, ಹಾಲ್, ಕಿಚನ್, ಸೀಕ್ರೆಟ್ ರೂಮ್ ನಲ್ಲಿ ಕೈ ಹಾಕಿ ಹುಡುಕ್ತಾ ಇದ್ರು. ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನೋಡಿದ ರೌಡಿಗಳು ತಂಡ ಹೊಡೆದಿದ್ರು ನೋಡಿ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವ್ ತೆಗೆದುಕೊಂಡು ಈಗ ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೆಯೇ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಇದರ ಭಾಗವಾಗಿ ಈಗಾಗಲೇ ಸಾಕಷ್ಟು ಆಕ್ಟಿವಿಟಿಗಳು ಆಗಿತ್ತು. ನಾವು ಸತತವಾಗಿ ಒಂದು ವಾರದಿಂದ ನಮ್ಮ ರೌಡಿ ಪಟ್ಟಿಗಳಲ್ಲಿದ್ದ ಜನಗಳ ಡೇಟಾ ಅಪ್ಡೇಷನ್ನು, ಆಮೇಲೆ ಒಂದು ತಳಮಟ್ಟದಿಂದ ಇನ್ನೂ ರೌಡಿ ಶೀಟರ್ಸು ಓಪನಿಂಗ್ ಬಗ್ಗೆ ಹೊಸದಾಗಿ ಯಾವುದು ಕನ್ವಿಕ್ಷನ್ ಆಗಿದೆಯಾ, ಹೊಸದಾಗಿ ಬಾಡಿ ಅಫೆನ್ಸ್ಗಳಾಗಿದೆಯಾ, ಬೇರೆ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ವಲಯದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಕಂಪ್ಲೀಟ್ ಅಪ್ಡೇಟೆಡ್ ಡೇಟಾ ಇಟ್ಟುಕೊಂಡು ಈ ದಿನ ಬೆಳಗ್ಗೆ ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ನಾವು ಕೆಲವು ನಟೋರಿಯಸ್ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲಕ್ಕೆ ನಾವು ಶೋಧ ಕಾರ್ಯಾಚರಣೆ ನಡೆಸಿದ್ದೇವೆ. ಇದು ಸಿಎಂ DK ಶಿವಕುಮಾರ್ ಎಫೆಕ್ಟ್. ಅಲರ್ಟ್ ಆದ ಕರ್ನಾಟಕ ಪೊಲೀಸ್. ಸಿಎಂ DK ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸ್ ಇಲಾಖೆ. ಬಳ್ಳಾರಿ ವಲಯದ 4 ಜಿಲ್ಲೆಗಳ ರೌಡಿಗಳ ಹುಟ್ಟಡಗಿಸಲು ಪೊಲೀಸರು ಸಜ್ಜಾಗಿದ್ರು. 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ ಪೊಲೀಸರಿಗೆ ರೌಡಿಗಳ ಹತ್ತಿರ ಸಣ್ಣ ಪುಟ್ಟ ಮಾರಕಾಸ್ತ್ರಗಳು ಸಿಕ್ಕಿವೆ. ಇದರ ಡೀಟೇಲ್ಸ್ ತಮಗೆ ತಿಳಿಸಬೇಕು ಅಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರಿನಲ್ಲಿ 103, ಕೊಪ್ಪಳದಲ್ಲಿ 68, ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಇದರ ಮುಖ್ಯ ಉದ್ದೇಶ 2 ಭಾಗದಲ್ಲಿ ನಾವು ನೋಡ್ಬೋದು. ಪ್ರಮುಖವಾಗಿ ಏನು ಈ ರೌಡಿ ಶೀಟರು ತನ್ನ ಅಧಿಕೃತ ವಿಳಾಸ ಅಂತ ಪೊಲೀಸ್ ಠಾಣೆ ತಿಳಿಸಿದ್ದಾನೆ, ಅಲ್ಲೇ ವಾಸ ಇದ್ದಾನಾ ಇಲ್ವಾ ಅದರ ವೆರಿಫಿಕೇಷನ್ನು, ಇವನು ಯಾರಾದರೂ ಸಹಚರರು ಸಹ ಇವನ ಜೊತೆ ಇರ್ತಾರಾ ಅದರ ವೆರಿಫಿಕೇಷನ್ನು, ಇವನು ಬಳಸ್ತಾ ಇರೋ ವಾಹನ ಏನು, ಇವನು ಠಾಣಾ ಮಟ್ಟದಲ್ಲಿ ಏನು ನಾವು ಬಹಳ ರೆಗ್ಯುಲರ್ ಆಗಿ ರೌಡಿ ಪರೇಡ್ಗಳು ಮಾಡಿದಾಗ ಏನು ತಿಳಿಸಿರ್ತಾನೆ ಮಾಹಿತಿಗಳು, ಅವೆಲ್ಲ ನಿಜ ಇದಾವ ಇಲ್ಲ ಅನ್ನೋದು ಒಂದು ಭಾಗ. ಎರಡನೇ ಭಾಗ, ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಮನೆಯಲ್ಲಿ ಏನಾದರೂ ವೆಪನ್ ಇಡ್ತಾನ, ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ದಾಖಲಾತಿಗಳಾಗಲಿ, ಬೇರೆ ಈ ಥರದ್ದು ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಇದನ್ನು ನೋಡೋ ಒಂದು ವ್ಯವಸ್ಥೆ ಇದಾಗಿತ್ತು.
361 ನಟೋರಿಯಸ್ ರೌಡಿಗಳ ಮನೆಗಳ ಮೇಲೆ ದಾಳಿ. ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೌಡಿಗಳ ಹಾವಳಿ. 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಪೊಲೀಸ್ ಮೆಗಾ ರೈಡ್ ಮಾಡಿದ್ರು. ಅದರಲ್ಲೂ 361 ನಟೋರಿಯಸ್ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಮಾರಕಾಸ್ತ್ರಗಳು, ಗಾಂಜಾ, ಕಾನೂನು ಬಾಹಿರ ಅವ್ಯವಹಾರಗಳ ದಾಖಲೆಗಳಿಗಾಗಿ ಪರಿಶೀಲನೆ ನಡೆಸಿದ್ರು. ಬಳ್ಳಾರಿಯ ಕುಖ್ಯಾತ ರೌಡಿ ಅಂದ್ರಾಳ್ ಸೀತಾರಾಮ್ ಮನೆಯಲ್ಲಿ ಏರ್ ಗನ್ ಪತ್ತೆಯಾಯಿತು. ಇನ್ನುಳಿದ ರೌಡಿಗಳ ಮನೆಗಳಲ್ಲಿ ಸಣ್ಣ ಪುಟ್ಟ ಆಯುಧಗಳು ಪತ್ತೆಯಾಗಿವೆ ನೋಡಿ. ನಾವೀಗ ಈ ರೌಡಿಗಳು ಇಲ್ಲಿಗಲ್ಲಾಗೆ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅವನು ಯಾವುದಾದ್ರೂ ಬೇನಾಮಿ ಆಸ್ತಿಗಳು ಮಾಡಿದರೆ ನಾವು ಅದರ ಹಿಂದೆ ಸಹ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅವ್ರ ಜೊತೆ ಸಹ ನಾವು ಸಂಪರ್ಕದಲ್ಲಿದ್ದೇವೆ. ಹೀಗೆ ಇನ್ನೂ 5-6 ಏಜೆನ್ಸಿ, ನಾನು ಹೆಸರು ಹೇಳೋಕ್ಕಾಗಲ್ಲ, ಅಂಥವೆಲ್ಲ ಏಜೆನ್ಸಿಗಳ ಜೊತೆ ಸಹ ನಾವು ನಿಕಟವಾದ ಸಂಪರ್ಕದಲ್ಲಿದ್ದೇವೆ. ಸಂಪೂರ್ಣ ಚಿತ್ರಣ ನಮಗಿದೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕುಟುಂಬದ ಹಿಂದೆ ಬೀಳಬೇಕು ಉದ್ದೇಶ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ 104, ವಿಜಯನಗರದಲ್ಲಿ 106, ರಾಯಚೂರದಲ್ಲಿ 103, ಕೊಪ್ಪಳದಲ್ಲಿ 48 ನಟೋರಿಯಸ್ ಮನೆಗಳ ಮೇಲೆ ರೈಡ್. ರೌಡಿಗಳ ಚಲನವಲನದ ಮೇಲೆ ಪೊಲೀಸರ ಹದ್ದಿನ ಕಣ್ಣಿಡಲಾಗಿದೆ. ಅಲ್ಲದೆ ಯಾವನಾದ್ರೂ ಬಾಲ ಬಿಚ್ಚಿದ್ರೆ ಹುಷಾರ್ ಎಂದು IGP ಡಾಕ್ಟರ್ ಹರ್ಷ ಗುಡುಗಿದ್ದಾರೆ. ನಮ್ಮ ಅಧಿಕಾರಿಗಳು ಲಾ ಬಿಟ್ಟು ರೌಡಿಗಳ ಜೊತೆ ಶಾಮೀಲಾದ್ರೆ ಅವರನ್ನ ಬಿಡಲ್ಲ. ಹಾಗೆ ರೌಡಿ ಶೀಟರ್ಗಳ ಬಗ್ಗು ಬಡಿಯಲು 22 ರೌಡಿ ನಿಗ್ರಹ ರಚಿಸಲಾಗಿದೆ. ಇದು ಸಣ್ಣ ಶಾಂಪಲ್ ಅಷ್ಟೇ. ಇನ್ ಮುಂದೆ ಪದೇ ಪದೇ ದಾಳಿ ಆಗ್ತವೆ, ಹುಷಾರ್ ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಆಟ ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡಿ ಎಂದು ಡಾಕ್ಟರ್ ಹರ್ಷ ರೌಡಿಗಳಿಗೆ ಪಾಠ ಮಾಡಿದ್ದಾರೆ. ನಮಗೆ ಪದೇ ಪದೇ ಈ ತರ ಚೆಕ್ ಮಾಡಿದ್ರೆ ಅವ್ರ ಮನೆಯಲ್ಲಿರೋರ್ಗೂ ತೊಂದರೆಗಳಾಗ್ತದೆ. ಇದು ಒಂಥರ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ನಾನು ಭಾವಿಸ್ತೀನಿ. ನಮಗೆ ಅದರಲ್ಲಿ ಉದ್ದೇಶ ಇಲ್ಲ. ಈ ಹಿಂದೆ ನಾನು ಪೊಲೀಸ್ ಕಮಿಷನರ್ ಆಗಿದ್ದಾಗ ಆಶಾ ಕಿರಣ ಅಂತಲೇ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಅಂದರೆ ಅವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ರೌಡಿಸಮ್ಗೆ ಹೋಗ್ತಿದ್ದಾಗ ಅವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಿಸಿ ಮುಖ್ಯವಾಹಿನಿಗೆ ತರೋ ಕೆಲವು ಪ್ರಯತ್ನಗಳನ್ನ ನಾನು ಈ ಹಿಂದೆ ಮಾಡಿದ್ದೆ. ನನ್ನ ಅಪೀಲು ಈ ಎಂಟೈರ್ ಏನು 4,000 ಸರಿ ಸುಮಾರು ಇದ್ದಾರೆ ರೌಡಿ ಶೀಟರ್ಗಳು. ನನ್ನ ಅಪೀಲು ಇದು ಒಂದು ಫರ್ಮ್ ಪೊಲೀಸಿಂಗ್ ಆ್ಯಕ್ಷನ್ ಅಂತಾದರೂ ತಾವು ತಿಳ್ಕೊಳ್ಳಿ, ಒಂದು ಸುವರ್ಣಾವಕಾಶ ಅಂತಾದರೂ ತಿಳ್ಕೊಳ್ಳಿ. ತಾವು ಈ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿ ಬಿಟ್ಟು ಮುಖ್ಯವಾಹಿನಿಗೆ ಬಂದರೆ ಡೆಫಿನೆಟ್ಲಿ ಇಲಾಖೆ ಮುಕ್ತ ಮನಸ್ಸಿನಿಂದ ಏನು ಮುಖ್ಯವಾಹಿನಿಯಲ್ಲಿ ಉದ್ಯೋಗಾವಕಾಶಗಳಿರ್ಬೋದು, ಒಂದು ಬದುಕು ಕಟ್ಕೊಳ್ಳೋ ಆಪ್ಷನ್ಗಳಿರ್ಬೋದು, ನಮ್ಮ ಅಧಿಕಾರಿಗಳಿಗೆ ಅದನ್ನು ಅತ್ಯಂತ ಸಮಚಿತ್ತದಿಂದ ಪರಿಶೀಲಿಸಲಿಕ್ಕೆ ನಾವು ಹೇಳಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿನ ರೌಡಿ ಆಗಿರೋನ ನಾರ್ಮಲೈಸ್ ಮಾಡೋದು ನಮ್ಮ ಉದ್ದೇಶ. ಅವನ್ನ ಮತ್ತೆ ಮತ್ತೆ ಹಿಡ್ಕೊಂಬಂದು ಪರೇಡ್ ಮಾಡಿ ಇನ್ನೊಂದು ಮಾಡಿ ಇದು ನಮಗೆ ಬೇರೆ ಆಪ್ಷನ್ಸ್ ಇಲ್ದಿದ್ದಾಗ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಇದೊಂದು ಬಿಗಿನಿಂಗ್. ಇದು ಯಾವುದೇ ಕಾರಣಕ್ಕೆ ಇದಕ್ಕೆ ಲೀನಿಯನ್ಸಿ ನಾವು ಕೊಡಲ್ಲ. ಇದು ನಿಲ್ಲೋದು ಇಲ್ಲ. ಇದು ಎಸ್ಕಲೇಟ್ ಆಗ್ತಾ ಹೋದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಸ್ಕಲೇಟ್ ಆಗೋಕ್ಕೆ ನಾವು ಬಿಡಲ್ಲ. ಬಳ್ಳಾರಿ ವಲಯದಲ್ಲಿ ಅತಿ ಹೆಚ್ಚು ರೌಡಿಗಳು. ಬಳ್ಳಾರಿಯಲ್ಲಿ 664, ವಿಜಯನಗರದಲ್ಲಿ 633, ಕೊಪ್ಪಳದಲ್ಲಿ 954, ರಾಯಚೂರು ಜಿಲ್ಲೆಯಲ್ಲಿ 1560 ರೌಡಿ ಶೀಟರ್ಗಳಿದ್ದಾರೆ. ಒಟ್ಟು ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ 3814 ರೌಡಿಗಳಿದ್ದಾರೆ. ಹೌದು, ಇಷ್ಟೊಂದು ರೌಡಿಗಳ ಕೇವಲ 4 ಜಿಲ್ಲೆಗಳಲ್ಲಿ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ರೌಡಿಗಳ ಸಾಲಿನಲ್ಲಿ ರಾಯಚೂರು ಮೊದಲ ಸ್ಥಾನ ಪಡೆದುಕೊಂಡಿದ್ರೆ ಬಳ್ಳಾರಿ 2ನೇ ಸ್ಥಾನ ಪಡೆದುಕೊಂಡಿದೆ ಕಣ್ರಿ. ಸದ್ಯ ಎಲ್ಲ ರೌಡಿ
ರೌಡಿಗಳ ಮನೆಗಳನ್ನ ಚೆಕ್ ಮಾಡುವ ಮೂಲಕ ಪೊಲೀಸರು ಎಲ್ಲದಕ್ಕೂ ಸಿದ್ಧ ಅಂತ ತೋರಿಸ್ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಯಾವ ರೌಡಿಗಳ ಆಟ ಕೂಡ ನಡೆಯಲಾರದು ಅಂತ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ದಿನ ಶಾಂತವಾಗಿದ್ದ ಪೊಲೀಸ್ ಇಲಾಖೆಗೆ ನೂತನ ಸಿಎಂ ಬೂಸ್ಟ್ ನೀಡಿದ್ದಾರೆ. ಅಲ್ಲದೆ ರೌಡಿಗಳ ಮಟ್ಟ ಹಾಕಲು ಹ್ಯಾಂಡ್ ಫ್ರೀ ಅಧಿಕಾರ ನೀಡಿದ್ದಾರೆ. ಪೊಲೀಸ್ ಇಲಾಖೆ ಫುಲ್ ಆಕ್ಟಿವ್ ಮೂಡ್ ನಲ್ಲಿ ಬಂದಿರೋದು ವಿಶೇಷವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.